ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಬಸವನ ಬಾಗೇವಾಡಿ ಪಟ್ಟಣ ಸರಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆ ಮತ್ತು ಸರಕಾರಿ ಹೆಣ್ಣು ಮಕ್ಕಳ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಹಂದಿಗಳ ಆರ್ಭಟ. ನೀರು ಹರಿದು ಬಂದು ಇಡೀ ಶಾಲೆಗಳಿಗೆ ಗಲೀಜಾದಂಥ ನೀರು ಮಕ್ಕಳಿಗೆ ಡೆಂಗಿ ಮತ್ತು ಮಲೇರಿಯಾ ಬರುವ ಸಾಧ್ಯತೆಯಿದೆ. ಕೂಡಲೇ ಎಚ್ಚೆತ್ತುಕೊಳ್ಳಬೇಕೆಂದು ಕರವೇ ಅವಳಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಶೋಕ್ ಹಾರಿವಾಳ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಾಥಮಿಕ ಗಂಡು ಮಕ್ಕಳ ಶಾಲೆಯ ಪರಿಸ್ಥಿತಿ ಏನಾಗಿದೆ ಅಂದರೆ, ಬಿಸಿ ಊಟ ಮಾಡಿ ಕೈ ತೊಳೆದುಕೊಳ್ಳಲಿಕ್ಕೆ ಮತ್ತು ತಾಟು ತೊಳೆದುಕೊಳ್ಳಲು ಒಂದು ಟ್ಯಾಂಕರ್ ನಿರ್ಮಾಣ ಮಾಡಿರುತ್ತಾರೆ. ಅದನ್ನು ಒಳಚರಂಡಿಗೆ ಕಲೆಕ್ಷನ್ ಕೂಡ ಕೊಟ್ಟಿರುವುದಿಲ್ಲ. ಸುಮಾರು 15 ದಿನಗಳಿಂದ ಆ ಗಲೀಜಾದ ನೀರು ಶಾಲೆಯಲ್ಲಿ ಮತ್ತು ಮಕ್ಕಳು ಕೈ ತೊಳೆದುಕೊಳ್ಳಲು ಹೋಗುವ ಸಂದರ್ಭದಲ್ಲಿ ಜಾರಿ ಬೀಳುತ್ತಿದ್ದಾರೆ. ಶಿಕ್ಷಕರು ಪುರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 2 ಶಾಲೆಯಲ್ಲಿ ಕೂಡ ಕಾಂಪೌಂಡ್ ಸುತ್ತಲೂ ಇರದೇ ಇದ್ದ ಕಾರಣಕ್ಕಾಗಿ ರಾಜಾರೋಷವಾಗಿ ಹಂದಿಗಳು ಶಾಲೆಯ ಕೋಣೆಯಲ್ಲಿ ತಿರುಗಾಡುತ್ತಿದ್ದಾವೆ. ಈ ಸಮಸ್ಯೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸದೇ ಹೋದರೆ ಎಲ್ಲ ಮಕ್ಕಳನ್ನು ಜೊತೆಗೂಡಿಸಿಕೊಂಡು ಕರವೇ ಸಂಘಟನೆಯಿಂದ ಬೃಹತ್ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು.